ನಗರದಲ್ಲಿ ಮುಸ್ಲಿಂ ಬಾಂಧವರು ಮಹಾರಾಷ್ಟ್ರದ ರಾಮಗಿರಿಯ ಗಂಗಾಗಿರಿ ಮಹಾರಾಜ್ ಇಸ್ಲಾಂ ಧರ್ಮದ ಪ್ರವರ್ತಕರು ಹಾಗೂ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಬಾಣಾವರಪೇಟೆ ಸುನ್ನಿ ಜಾಮಿಯಾ ಮಸೀದಿಯಿಂದ ಮೆರವಣಿಗೆ ಹೊರಟು ರಾಷ್ಟ್ರೀಯ ಹೆದ್ದಾರಿ 206ರ ಮೂಲಕ ಕನಕ ವೃತ್ತದಲ್ಲಿ ಜಮಾವಣೆಗೊಂಡು ಮಹಾರಾಷ್ಟ್ರದ ರಾಮಗಿರಿಯ ಸ್ವಾಮೀಜಿಯ ವಿರುದ್ಧ ಧಿಕ್ಕಾರವನ್ನು ಕೂಗಿ ಸ್ವಾಮೀಜಿಯನ್ನು ಬಂಧಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಇವರನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ನಂತರ ಮಾತನಾಡಿದ ಧರ್ಮಗುರುಗಳಾದ ಸರ್ಫರಾಜ್ ರಾಜಾ ರವರು ಇಸ್ಲಾಂ ಧರ್ಮದ ಪ್ರವರ್ತಕರು ಹಾಗೂ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿರುವ ಸ್ವಾಮೀಜಿಯಿಂದಾಗಿ ಸಮಾಜದಲ್ಲಿ ಧರ್ಮಗಳ ನಡುವೆ ವೈಷಮ್ಯ ಉಂಟಾಗುವುದಲ್ಲದೆ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಯಾಗುತ್ತದೆ. ಪ್ರತಿಭಟನೆಯಲ್ಲಿ ಮುಸ್ಲಿಂ ಸಮಾಜದ ಕಾರ್ಯದರ್ಶಿ ಸರ್ಫಾನ್ ಖಜಾಂಚಿ ಶಬ್ಬೀರ್ ಹಾಗೂ ಸದಸ್ಯರುಗಳಾದ ದಾದಾಪೀರ್ ಸಾಬ್ ಜಾನ್ ಸಾಬ್ ಮನ್ಸೂರ್ ಸೇರಿದಂತೆ ಬಾಣಾವರ ಮುಸ್ಲಿಂ ಸಮಾಜದ ಪ್ರಮುಖ ಮುಖಂಡರುಗಳಾದ ಕೆಸಿ ಖಾದರ್, ಬಾಷಾ ಸಾಬ್, ಶಫಿ ಅಹಮದ್ ಸಾಬ್, ಮೊಹಮ್ಮದ್ ಇಲಿಯಾಸ್ ಸಾಬ್ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಸೈಯದ್ ಆಸಿಫ್, ಕಾಂಗ್ರೆಸ್ ಮುಖಂಡರಾದ ಇಮ್ರಾನ್, ಸಮಾಜ ಮಾಜಿ ಕಾರ್ಯದರ್ಶಿ ಇಕ್ಬಾಲ್ ಅಹಮದ್, ಡಾಕ್ಟರ್ ಕಾಸಿಂ, ಫಿರಾನ್ ಸಾಬ್, ಮೊಹಮ್ಮದ್ ಫಾಜಿಲ್, ವಕ್ಫ್ ಬೋರ್ಡ್ ಮಾಜಿ ನಿರ್ದೇಶಕ ಕೆ ಆರಿಫ್, ಅಬ್ದುಲ್ ರೆಹಮಾನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಪರ್ವೀಜ್ ಅಹಮದ್ ಅರ್ಸಿಕೆರೆ. आज हम लोग यहाँ पर सब इकट्ठा हुए जमा हुए इसलिए हुए हैं कि महाराष्ट्र के जो स्वामी है रामगिरी महाराज, उन्होंने हमारे आका अलैहि सलातो व सलाम के शान में जो गुस्ताखी की है, यकीनन हम सब मुसलमान के दिलों में ठेस पहुंचा है। हमें तकलीफ हुई है। हम मुसलमान हर चीज बर्दाश्त कर सकते हैं। हमें गाली दो हम बर्दाश्त कर सकते हैं, हमारे बच्चे को गाली दो हम बर्दाश्त कर सकते हैं, लेकिन कोई हमारे प्रोफेट मोहम्मद सल्लल्लाहु अलैहि वसल्लम के बारे में कोई गुस्ताखी करे, उनके खिलाफ कोई बोले, हम बर्दाश्त नहीं कर सकते हैं। हम मुतालबा करते हैं हुकूमत से कि ऐसे पाखंडी बाबा को, ऐसी सोमी को कड़ी से कड़ी, सख्त से सख्त उन्हें उनको जेल के डाला जाए। आपका नाम? ಸರ್ಫರಾಜ್. ಈ ದಿನ ಸರ್ ನಾವು ನಿಮಗೆ ಮೊಬೈಲ್ ನಂಬರ್ನ ಕೊಡ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ,
ಮಹಾರಾಷ್ಟ್ರದ ರಾಮಗಿರಿಯ ಒಬ್ಬ ಸ್ವಾಮೀಜಿಯವರು ನಮ್ಮ ಸಮಾಜದ ಪ್ರವರ್ತಕರು ಹಾಗೂ ಇಸ್ಲಾಂ ಧರ್ಮದ ಸ್ಥಾಪಕರಾದಂತಹ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವಹೇಳನಕಾರಿಯಾದಂತಹ ಹೇಳಿಕೆಯನ್ನು ನೀಡಿ ಇಡೀ ಭರತಖಂಡದಲ್ಲಿ ಅಶಾಂತಿಯನ್ನು ಸೃಷ್ಟಿಸಿದ್ದಾರೆ. ಅಂತಹ ಸ್ವಾಮೀಜಿಯನ್ನು ಬಂಧನದಲ್ಲಿಟ್ಟು ಅವರ ವಿರುದ್ಧ ನ್ಯಾಯಾಂಗವಾದ ತನಿಖೆಯನ್ನು ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ತಹಸೀಲ್ದಾರ್ ಮೂಲಕ ಇದಕ್ಕೆ ಸಂಬಂಧಪಟ್ಟಂತಹ ಮಹಾರಾಷ್ಟ್ರ ಸರ್ಕಾರಕ್ಕೆ ಕಳಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಮ್ರತೆಯನ್ನು ಮನವಿ ಮಾಡ್ತಾರೆ.